ಡಿಪಾರ್ಟ್ಮೆಂಟ್ ಅವ್ರು ಗೊತ್ತಿದ್ದು ಸುಮ್ಮನೆ ಇದ್ದಾರೆ ಸರ್. ಸರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತುಂಬ ದೊಡ್ಡ ಇಲಾಖೆ ಅದು. ನಾನು ನೇರ ಕಮಿಷನರ್ ಹತ್ರ ಹೋಗಿ ಮಾತಾಡಬೇಕು ಅಂತ ನಮ್ಮ ಶಿವಕುಮಾರ್ ಸರ್ಗೆ ಕೇಳಿದ್ದೀನಿ ನಾನು. ಅವ್ರು ಆಯಿತು ಸರ್ ಹೋಗೋಣ ಅಂದಿದ್ದಾರೆ. ಶಿವಕುಮಾರ್ ಸರ್ನ ಕರ್ಕೊಂಡು ಕಮಿಷನರ್ಗೆ ಒಂದು ಕಂಪ್ಲೇಂಟ್ ಮಾಡಬೇಕು ಅನ್ನೋ ಆಸೆ ಇದೆ. ನಾನು ಅವ್ರಿಗೆ ಎಲ್ಲ ವಿಜುವಲ್ಸ್ ತೋರಿಸ್ತೀನಿ, ಯಾರ್ಯಾರು ಮಾರ್ತಾ ಇದ್ದಾರೆ, ಎಲ್ಲೆಲ್ಲಿ ಮಾರ್ತಾ ಇದ್ದಾರೆ, ನಿಮ್ಮವರೇ ಎಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ ಅಂತ ಕೂಡ ನನಗೆ ಮಾಹಿತಿ ಕರೆಕ್ಟ್ ಅನಿಸಿದ್ರೆ ಖಂಡಿತವಾಗ್ಲೂ ತೊಗೊಂಡೋಗಿ ತೋರಿಸ್ತೀನಿ. ಯಾಕೆಂದರೆ ಎಲ್ಲವೂ ಮಾಹಿತಿ ಆಗಿದೆ ಇದು. ಅದಕ್ಕೆ ನನಗೆ ಸರಿಯಾದ ಸಾಕ್ಷಿ ಆಧಾರಗಳು ಬೇಕು. ಸೊ ಹಾಗಾಗಿ ಸುಮ್ಮನೆ ಯಾರನ್ನೂ ಬ್ಲೇಮ್ ಮಾಡೋದು ಬೇಡ ಅಂಥೇಳಿ ನಾನು ಕಾಯ್ತಾ ಇದ್ದೀನಿ. ಬಟ್ ನನ್ನ ಹತ್ರ ಇರೋ ಮಾಹಿತಿಯಲ್ಲಿ ಒಂದಷ್ಟು ಜನ ಸಿಕ್ಕಾಕೋತಾರೆ. ನಾನು ಕಮಿಷನರ್ನ ಭೇಟಿ ಮಾಡ್ತೀನಿ, ಮಾನ್ಯ ಹೋಮ್ ಮಿನಿಸ್ಟ್ರನ್ನ ಭೇಟಿ ಮಾಡ್ತೀನಿ. ಈ ಸಿನಿಮಾ ಯಶಸ್ಸಾಗಿದೆ, ಅದು ಓಕೆ. ಬಟ್ ನನಗೆ ಎಲ್ಲ ಮಕ್ಕಳು, ಎಲ್ಲ ಕಾಲೇಜ್ ಮಕ್ಕಳು, ಈಗ ನಮ್ಮ ಶಿವಕುಮಾರ್ ಸರ್ ಹೇಳ್ತಾ ಇದ್ರು, ನಾನು ಲಾ ಓದೋ ಸ್ಟೂಡೆಂಟ್ಸ್ಗೆ ಮಿನಿಮಮ್ ಒಂದು 100 ಜನ ಸ್ಟೂಡೆಂಟ್ಸ್ಗೆ ತೋರಿಸ್ತೀನಿ ಸರ್, ಇದನ್ನು ನಾನು ರೆಡಿ ಇದ್ದೀನಿ ಅಂತ ಅವ್ರ ಮುಂದೆ ನಿಂತು ಅವರು 100 ಜನ ಲಾ ಓದೋ ಸ್ಟೂಡೆಂಟ್ಸ್ಗೆ ಸಿನಿಮಾ ತೋರಿಸ್ತಾ ಇದ್ದಾರೆ. ಹಂಗಾಗಿ ಎಲ್ಲರೂ ಈಗ ನಾನು ಅವತ್ತು ಇಂಟರ್ವ್ಯೂ ಮಾಡಿದಾಗಲೇ ಸುಮಾರು ಜನ ಎಸ್ಕೇಪ್ ಆಗಿಬಿಡ್ತಾರೆ ಪೆಡ್ಲರ್ಗಳು. ಮೊನ್ನೆ ತುಂಬ ಒಬ್ಬನ ಕಾದ್ವಿ, ಒಬ್ಬ ಅಧಿಕಾರಿಗಳ ಸಹಾಯದಿಂದ ಒಬ್ಬನ ತುಂಬ ಕಾದೆ. ತುಂಬ ಹೊತ್ತು ಹೊರಗಡೆ ಬರಲಿಲ್ಲ ಅವನು. ಇದ್ದಿದ್ರೆ ಗ್ಯಾರಂಟಿ ಹೇಳ್ಕೊಂಬಂದು ಸ್ಟೇಷನ್ ಕೊಡ್ತಿದ್ದೆ ಅವನ್ನ. ಇಡೀ ತಂಡ, ನಾನು, ಪುನೀತ, ಡ್ರ್ಯಾಗನ್ ಮಂಜು, ನನ್ನ ಜೊತೆ ಮಹೇಶು, ಅಲ್ಲು ರಘು, ನಾವು ಸುಮಾರು ಒಂದು 8 ಅವರ್ ಕಾದಿದ್ದೀವಿ, ಊಟ ಮಾಡಲಿಲ್ಲ. ಒಬ್ಬನನ್ನು ನಾವು ಹಿಡಿಬೇಕು ಅಂತ ಹಿಡಿತೀವಿ, ಬಿಡಲ್ಲ, ಹಿಡಿತೀವಿ. ಹಿಡಿದು ನಿಮಗೆ ಒಂದು ದಿವಸ ಒಪ್ಪಿಸ್ತೀನಿ. ನೀವೆಲ್ಲ ಸಪೋರ್ಟ್ ಮಾಡಿ. ಫಸ್ಟು ಎಲ್ಲ ಹುಡುಗರು ನೋಡಲಿ ಇದನ್ನು. ಹೇಳಿ ಸರ್. ಅಟ್ಲೀಸ್ಟ್ ಡಿಪಾರ್ಟ್ಮೆಂಟಿಗೆ ತೋರಿಸೋ ಸರ್ ಡಿಪಾರ್ಟ್ಮೆಂಟಿಗೆ ನಾನು ತೋರ್ಸೋಕ್ಕೆ ರೆಡಿ ಇದ್ದೀನಿ. ನಾನು ಕಮಿಷನರ್ ಅವರಿಗೆ ಒಂದು ಮನವಿ ಕೊಡ್ತೀನಿ. ಮನವಿಗಿನ್ನ ಹೆಚ್ಚಾಗಿ ನಾನು ಹತ್ರ ಇರೋ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಇವತ್ತು ಒಂದು ಹೆಣ್ಮಗುಗೆ ಏನು HIV ಆಗಿದೆ, ನಮಗೆ ಕೈಗೆ ಸಿಕ್ಕಿರೋಂಥ ಒಂದು ಹೆಣ್ಮಗು, ಅದು ಇನ್ನೊಂದು 20 ವರ್ಷ ಇರ್ಬೋದು ಅಷ್ಟೇ, 20-21 ವರ್ಷ. ಬಹುಶಃ ಬಂದು 1 ವರ್ಷ 2 ವರ್ಷ 18 ವರ್ಷಕ್ಕೆ ಬಂದ್ಬಿಟ್ಟಿದೆ. ಆ ಥರದ್ದು ಎಷ್ಟೋ ಹೆಣ್ಮಕ್ಳಿಗೆ HIV ಆಗಿದೆ ಇವತ್ತು, ಎಷ್ಟೋ ಗಂಡು ಮಕ್ಕಳಿಗೆ HIV ಆಗಿದೆ ಇವತ್ತು. ನನಗೆ ಆ ಕೋಪ ತುಂಬ ಇದೆ. ನಾನು ಅದಕ್ಕೇ ಅಷ್ಟು ಹಾರ್ಶ್ ಆಗಿ ಪಿಕ್ಚರ್ನ ನಾನು ಮಾಡಿರೋದು. ಎಲ್ಲರೂ ಕೇಳ್ತಾರೆ, ಏನಕ್ಕೆ ಅಷ್ಟೊಂದು ಹಾರ್ಶ್ ಆಗಿ ನಿಂತ್ಕೋತೀರಾ, ಏನು ನಿಮಗೆ ಬಂದಿರೋದು ಒಂಥರ ಅನ್ಸುತ್ತಲ್ವ. ಹೌದು, ನೀವು ಎಚ್ಚೆತ್ಕೊಳ್ಳದೆ ಹೋದರೆ ನನ್ನಂಥವ್ನು ಯಾರೋ ಒಬ್ಬ ಉಟ್ಕೋತಾನೆ. ಯಾವುದೋ ಒಂದು ಹೆಣ್ಮಗು ತಂದೆ ಉಟ್ಕೋಬೋದು, ಹೆಣ್ಮಗು ಅಣ್ಣ ಉಟ್ಕೋಬೋದು, ಗಂಡು ಮಗುವಿನ ತಂದೆ, ಅಣ್ಣ, ಚಿಕ್ಕಪ್ಪ ಯಾರೋ ಒಬ್ಬರು ಎತ್ಕೋತಾರೆ ಕೈಗೆ, ನಾವು ಮಾಡ್ತೀವಿ ಅಂತ. ಈಗಾಗಲೇ ಈ ಟೈಟಲ್ ಅನ್ನೋ ಮಾತ್ರ ನೀವು ನಂಬಲ್ಲ, ಡಿಪಾರ್ಟ್ಮೆಂಟ್ ಅವ್ರಿಗೆ ಎಲ್ರಿಗೂ ಗೊತ್ತು. ಆದರೂ ಆ್ಯಕ್ಷನ್ ತೊಗೊತಾ ಇದ್ದಾರಂತೆ ಚಿಕ್ಕದಾಗಿ. ಬಟ್ ಸೀರಿಯಸ್ ಆಗಿ ಆಗಬೇಕು. ಆದರೆ ಅವತ್ತು ಗಾಂಜಾ ಬಂದಾಗ ನಾವು ಇವತ್ತು ನಿಲ್ಸೋಕ್ಕಾಗ್ತಿಲ್ಲ. ಬಟ್ ಈ ಟೈಟಲ್ ನಾವು ಇವತ್ತು ಹೊಸಕದೇ ಹೋದರೆ, ದೇವರಾಣೆ ಹೇಳ್ತೀನಿ ಸರ್, ಬೆಂಗಳೂರು ನೀವು ನಂಬಲ್ಲ, ಉಡ್ತಾ ಪಂಜಾಬ್ ಆಯಿತು ಗೊತ್ತಾ, ಆ ಥರ ಆಗುತ್ತೆ ನಮ್ಮ ಬೆಂಗಳೂರು. ಯಾರ್ಯಾರಿಗೆ ಅಂಟ್ಕೊಳ್ಳುತ್ತೆ ಗೊತ್ತಿಲ್ಲ. ಇದು ಫಸ್ಟ್ ಸಲಗ ಮಾಡಿದಾಗ ಫ್ಲೂಕ್ ಅಂತ ಹೇಳ್ತಾ ಇದ್ರು ನಿಮ್ಮ ಡೈರೆಕ್ಷನ್. ಏನೋ ಒಂದು ಫಸ್ಟ್ ಸಿನಿಮಾ ಹೆಂಗೋ ಹೋಯ್ತು ಅಂತ. ಭೀಮಾದಲ್ಲಿ ತುಂಬಾ ಖರ್ಚಾಗ್ಬಿಟ್ಟಿದ್ದಾರೆ, ಖರ್ಚು ಮಾಡಿಸ್ಬಿಟ್ಟಿದ್ದಾರೆ, ಹಂಗೆ ಹಿಂಗೆ, ಅದಕ್ಕೆ ಬಿಸ್ನೆಸ್ ಆಗಿಲ್ಲ, ಬರ್ತಾರೋ ಇಲ್ವೋ, ರಿಲೀಸ್ ಆಗುತ್ತೋ ಇಲ್ವೋ ಅನ್ನೋದು ಡೌಟ್ ಇತ್ತು. ಓಕೆ, ಬಿಫೋರ್ ರಿಲೀಸ್ ಇದೆಲ್ಲ ನಿಮ್ಮ ಕಿವಿಗೆ ಬಿದ್ದಿತ್ತ ಸರ್? ನನ್ನ ಕಿವಿಗೆಲ್ಲ ಬೀಳುತ್ತೆ ಸರ್. ನಾನು ಎಲ್ಲ ವಿಷಯ ತಗೋತಾ ಇರ್ತೀನಿ. ನಮ್ಮ ಇಂಡಸ್ಟ್ರಿ ತುಂಬ ಚಿಕ್ಕದು, ತುಂಬ ಚಿಕ್ಕದು. ಇಲ್ಲಿ ಹೊಡೆದ್ರೆ ಅಲ್ಲಿ ಬೌನ್ಸ್ ಆಗುತ್ತೆ, ಅಲ್ಲಿ ಹೊಡೆದ್ರೆ ಇಲ್ಲಿ ಬೌನ್ಸ್ ಆಗುತ್ತೆ. ನಾನು ಬಂದೊಂದು 25-30 ವರ್ಷ ಆಗಿದೆ. ಸೊ ಹಂಗಾಗಿ ಎಲ್ಲ ವಿಷಯ ನಮ್ಮ ತಲೆ ಒಳಗಡೆ ಹೋಗ್ತಾನೇ ಇರುತ್ತೆ, ಎಲ್ಲ ಹೋಗ್ತಿರುತ್ತೆ. ಬಟ್ ನಾವು ಲಾಸ್ಟಲ್ಲಿ ಮಾತಾಡೋದು ಒಂದೇ, ಇಲ್ಲಿ ಈ ವೇದಿಕೆ ಮೇಲೆ. ಇನ್ ಕೇಸ್ ತಾವು ಸಲಗಾಲು ನೋಡಿರ್ಬೋದು, ಭೀಮಾಲು ನೋಡಿರ್ಬೋದು, ನನ್ನ ಪ್ರಯತ್ನ ಪಟ್ಟಿದ್ದೀನಿ, ಆಶೀರ್ವಾದ ಮಾಡಲಿ ಅಂತ ಕೇಳಿಕೊಂಡೆ. ಅದಾಯಿತು. ಸಲಗ ಫ್ಲೂಕ್ ಅಂತ ಹೇಳಿದ್ರು, ನೋಡೋಣ ಬಿಡು, ಭೀಮಾ ತಾನೇ, ಅದು ಬಿದ್ದೋಗುತ್ತೆ, ನಿಲ್ಲಲ್ಲ, ಹಂಗೆ ಎಲ್ಲ ನನ್ನ ಕಿವಿಗೆ ಬೀಳೋದು. ನಾನು ಯಾವಾಗಲೂ ರೇಸಲ್ಲಿ ಓಡೋ ಕುದುರೆ ಒಂಟಿ ಸಲಗ ಇದ್ದಂಗೆ, ಕಟ್ಕೊಂಡ್ಬಿಟ್ರೆ ಮುಂದೆ ನೋಡೋದೇ ಇಲ್ಲ. ನಾನೇ ಗೆಲ್ತೀನಿ, ನಾನು ಗೆಲ್ತೀನಿ, ನಾನಂತೂ ಸೋಲಲ್ಲ. ಒಂಟಿ ಸಲಗನೂ ಅಷ್ಟೇ, ಎಲ್ಲಿ ಬೇಕೋ ಅಲ್ಲಿ ಹೋಗ್ತಿರುತ್ತೆ ದಾರಿ ಮಾಡಿಕೊಂಡು, ಹಂಗೆ ಹೋಗ್ತಾ ಇರ್ತೀನಿ ಅಷ್ಟೇ. ಹ್ಯಾಟ್ರಿಕ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ನಿಮ್ಮೆಲ್ಲರ ಆಶೀರ್ವಾದದಿಂದ ನೋಡೋಣ. ಅದು ನಾನು ನಂಬಿರೋ ಗುರು ಅವ್ರು ಬರೆಸ್ಕೋಬೇಕು. ಅವ್ರು ಬರೆಸ್ಕೊಂಡ್ರೆ ಖಂಡಿತವಾಗ್ಲೂ 100% ಹ್ಯಾಟ್ರಿಕ್ ಮಾಡ್ತೀನಿ ಅವತ್ತು. ಬಿಕಾಸ್ ಅವ್ರ ಬ್ಲೆಸ್ಸಿಂಗ್ ಯಾವತ್ತಿದ್ರು ನನ್ನ ಮೇಲಿದೆ, ಎಲ್ಲ ಕಲಾವಿದ್ರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ.